ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಂದು ಯೂಟ್ಯೂಬ್ ಪೇಮೆಂಟ್ ಥರ್ಡ್ ಪೇಮೆಂಟ್ ಆಗಿದೆ. ಅದು ಎಷ್ಟು ದಿನದಲ್ಲಿ ಬಂತು ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ನಂದು ಫಸ್ಟ್ ಪೇಮೆಂಟ್ ಯಾವಾಗ ಬಂತು, ಸೆಕೆಂಡ್ ಪೇಮೆಂಟ್ ಯಾವಾಗ ಬಂತು ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಭಾಳಷ್ಟು ಜನಕ್ಕೆ ಡೌಟ್ ಇರುತ್ತೆ, ಯಾವಾಗ ಬರುತ್ತೆ ದುಡ್ಡು ಯೂಟ್ಯೂಬ್ ಕಡೆಯಿಂದ, ಫಸ್ಟ್ ಪೇಮೆಂಟ್ ಯಾವಾಗ ಬರುತ್ತೆ, ಮತ್ತು ಆಮೇಲೆ ಪೇಮೆಂಟ್ಸ್ ಯಾವಾಗ ಬರುತ್ತೆ, ಆ್ಯಡ್ಸೆನ್ಸ್ಗೆ ಯಾವಾಗ ಆ್ಯಡ್ ಆಗುತ್ತೆ, ಆ್ಯಡ್ಸೆನ್ಸಿಂದ ಯಾವಾಗ ರಿಲೀಸ್ ಆಗುತ್ತೆ, ನಮ್ಮ ಅಕೌಂಟ್ಗೆ ಯಾವಾಗ ಬರುತ್ತೆ ಅಂತೇಳಿ ಭಾಳಷ್ಟು ಜನಕ್ಕೆ ಡೌಟ್ ಇರುತ್ತೆ. ಅದಕ್ಕೋಸ್ಕರ ನಿಮಗೆ ತಿಳಿಸ್ತಾ ಇದ್ದೀನಿ. ಫ್ರೆಂಡ್ಸ್, ನಿಮ್ಮ ಯೂಟ್ಯೂಬಲ್ಲಿ ಏನಿರುತ್ತೆ, ವಾಚ್ ಸ್ಟುಡಿಯೋದಲ್ಲಿ ಏನು ಅಮೌಂಟ್ ಸೇವ್ ಆಗಿರುತ್ತೆ, ಡಾಲರ್ ಆಗಿರುತ್ತೆ, ಅದು ಆ್ಯಡ್ಸೆನ್ಸಲ್ಲಿ 8ನೇ ತಾರೀಕಿಂದ 11ನೇ ತಾರೀಕುವರೆಗೂ ನಿಮಗೆ ಆ್ಯಡ್ಸೆನ್ಸ್ ಅಕೌಂಟ್ನಲ್ಲಿ ಜಮಾ ಆಗುತ್ತೆ. ಫ್ರೆಂಡ್ಸ್, ವೈಟಿ ಸ್ಟುಡಿಯೋದಲ್ಲಿ ಏನು ಡಾಲರ್ ತೋರಿಸ್ತಾ ಇರುತ್ತಲ್ಲ, ಅದು ಆ್ಯಡ್ಸೆನ್ಸ್ ಅಕೌಂಟಲ್ಲಿ ರಿಫ್ಲೆಕ್ಟ್ ಆಗುತ್ತೆ, ಅದರಲ್ಲಿ ಜಮಾ ಆಗುತ್ತೆ. ಜಮಾ ಆದಮೇಲೆ ಅದು $100 ಆಗೋವರೆಗೂ ಅಲ್ಲಿ ಸೇವ್ ಆಗ್ತಾ ಇರುತ್ತೆ, ಅಂದರೆ ಆ್ಯಡ್ ಆಗ್ತಾ ಇರುತ್ತೆ. $100 ಆದಮೇಲೆ ಯಾವ ತಿಂಗಳಲ್ಲಿ $100 ಆಗುತ್ತೆ, ಆ ತಿಂಗಳಲ್ಲಿ 21ನೇ ತಾರೀಕು ನಿಮ್ಮ ಆ್ಯಡ್ಸೆನ್ಸ್ ಅಕೌಂಟಿಂದ ಬ್ಯಾಂಕ್ ಅಕೌಂಟಿಗೆ ಟ್ರಾನ್ಸ್ಫರ್ ಆಗುತ್ತೆ. ಫ್ರೆಂಡ್ಸ್, ಟ್ರಾನ್ಸ್ಫರ್ ಆದಮೇಲೆ ಯಾವಾಗ ದುಡ್ಡು ಬರುತ್ತೆ ಅಕೌಂಟಿಗೆ ಅಂತೇಳಿ ಭಾಳಷ್ಟು ಜನಕ್ಕೆ ಡೌಟ್ ಇರುತ್ತೆ. ಅದರಲ್ಲೂ ಹೊಸ ಯೂಟ್ಯೂಬರ್ಸ್ಗೆ ಭಾಳಷ್ಟು ಕುತೂಹಲ ಇರುತ್ತೆ. ಹಳೆ ಯೂಟ್ಯೂಬರ್ಸ್ ಅಂದರೆ ಜಾಸ್ತಿ ಪೇಮೆಂಟ್ಸ್ ತೊಗೊಂಡಿರ್ತಾರೆ, 5-6 ಪೇಮೆಂಟ್ಸ್ ತೊಗೊಂಡ್ರು ಅಂತಂದರೆ ಅವ್ರಿಗೆ ಗೊತ್ತಿರುತ್ತೆ ಯಾವ ಡೇಟ್ಗೆ ಬರುತ್ತೆ ಅಂತೇಳಿ. ಹೊಸ ಪೇಮೆಂಟ್ ತೊಗೊಳ್ತಾ ಇರ್ತಾರೆ, ಫಸ್ಟ್ ಪೇಮೆಂಟ್ ತೊಗೊಳ್ತಾ ಇರ್ತಾರೆ, ಸೆಕೆಂಡ್ ಪೇಮೆಂಟ್ ತೊಗೊಳ್ತಾರೆ, ಅವ್ರಿಗೆ ಗೊತ್ತಿರಲ್ಲ. ಅದಕ್ಕೋಸ್ಕರ ನಿಮಗೆ ತಿಳಿಸ್ತಾ ಇದ್ದೀನಿ. ನಾನು ಯೂಟ್ಯೂಬಿಂದ 3 ಪೇಮೆಂಟ್ ತೊಗೊಂಡಿದ್ದೀನಿ, ಯಾವ ಡೇಟ್ಗೆ ಬಂತು ಅಂತೇಳಿ ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡ್ತಿದ್ರೆ ಫಸ್ಟ್ ಪೇಮೆಂಟ್ ಇವಾಗ ಸೆಪ್ಟೆಂಬರ್ ಇದೆ. ಸೆಪ್ಟೆಂಬರ್ 21ಗೆ ರಿಲೀಸ್ ಆಯಿತು ಅಂತಂದರೆ ಅಕ್ಟೋಬರ್ 11th ಡೇಟ್ಗೆ ನನಗೆ ಫಸ್ಟ್ ಪೇಮೆಂಟ್ ಬಂತು. ಫಸ್ಟ್ ಪೇಮೆಂಟ್ ಬರೋದು ಇರುತ್ತಲ್ಲ, ಆ ಟೈಮ್ ಜಾಸ್ತಿ ಟೈಮ್ ತೊಗೊಳುತ್ತೆ ಫ್ರೆಂಡ್ಸ್. ಯಾಕಂದರೆ ಫಸ್ಟ್ ಪೇಮೆಂಟ್ ಬರಬೇಕಾದ್ರೆ ಬ್ಯಾಂಕ್ ಎಲ್ಲ ಪ್ರೊಸೆಸ್ ಆಗಬೇಕಾಗುತ್ತೆ, ಮತ್ತು ಬೇರೆ ಬೇರೆ ಸ್ವಿಫ್ಟ್ ಕೋಡ್ ಅದೆಲ್ಲ ಚೆಕ್ ಮಾಡ್ತಾರೆ. ಅದಕ್ಕೋಸ್ಕರ ಫಸ್ಟ್ ಪೇಮೆಂಟ್ ಭಾಳ ಲೇಟ್ ಆಗುತ್ತೆ. ಅವ್ರವ್ರ ಬ್ಯಾಂಕ್ ಮೇಲೆ ಡಿಪೆಂಡ್ ಇರುತ್ತೆ. ನಂದು ಸೆಂಟ್ರಲ್ ಬ್ಯಾಂಕ್ ಇದೆ, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ಅದಕ್ಕೋಸ್ಕರ ಅದು ಲೇಟ್ ಆಯಿತು. ಬೇರೆ ಬ್ಯಾಂಕ್ಗಳು ಬೇಗ ಆಗೋ ಚಾನ್ಸ್ ಇರುತ್ತೆ, ಆದರೂ ಕೂಡ ಫಸ್ಟ್ ಪೇಮೆಂಟ್ ಲೇಟ್ ಆಗುತ್ತೆ. ಫ್ರೆಂಡ್ಸ್, 21ಗೆ ಆ್ಯಡ್ಸೆನ್ಸಿಂದ ರಿಲೀಸ್ ಆದರೆ ನನಗೆ 11th ಡೇಟ್ಗೆ ಫಸ್ಟ್ ಪೇಮೆಂಟ್ ಬಂತು. ಫ್ರೆಂಡ್ಸ್, ನೆಕ್ಸ್ಟ್ ಸೆಕೆಂಡ್ ಪೇಮೆಂಟು 2ನೇ ತಾರೀಕು ಬಂತು. ಫ್ರೆಂಡ್ಸ್, ಅಂದರೆ 21 ಡೇಟ್ಗೆ ರಿಲೀಸ್ ಆಯಿತು ಅಂತಂದರೆ, ಫಾರ್ ಎಕ್ಸಾಂಪಲ್ ಸೆಪ್ಟೆಂಬರ್ ಇದೆ, ಸೆಪ್ಟೆಂಬರ್ 21ಗೆ ರಿಲೀಸ್ ಆಯಿತು ಅಂತಂದರೆ ಅಕ್ಟೋಬರ್ 2ಗೆ ಸೆಕೆಂಡ್ ಪೇಮೆಂಟ್ ಬಂತು. ಫ್ರೆಂಡ್ಸ್, ಆದರೆ ಥರ್ಡ್ ಪೇಮೆಂಟ್ ಏನಾಯಿತು ಅಂತಂದರೆ ಒಂದು ರೀತಿ ಶಾಕ್ ಆಯಿತು ನನಗೂ ಕೂಡ. ಏನು ಅಂತಂದರೆ 21ಗೆ ರಿಲೀಸ್ ಆಗಬೇಕಾಗಿತ್ತು, ನಮ್ಮದು ಆ್ಯಡ್ಸೆನ್ಸ್ ಅಕೌಂಟಿಂದ ಬ್ಯಾಂಕ್ ಅಕೌಂಟಿಗೆ ಬರಬೇಕಾಗಿತ್ತು. 21ಗೆ ಆ್ಯಡ್ಸೆನ್ಸ್ ಅಕೌಂಟಿಂದ ರಿಲೀಸ್ ಆಗಬೇಕಾಗಿತ್ತು. ಫ್ರೆಂಡ್ಸ್, ಆದರೆ ನಾನು 21ಗೆ ಚೆಕ್ ಮಾಡಿದೆ, ಆದರೂ ಆ್ಯಡ್ಸೆನ್ಸ್ ಅಕೌಂಟಲ್ಲಿ ಡಾಲರ್ ತೋರಿಸ್ತಾ ಇತ್ತು. ನಾನು ಒಂದೊಂದು ಬಾರಿ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಅಂದ್ಕೊಂಡು ನಾನು ಸುಮ್ಮನೆ ಅದೇ, ಈ ರೀತಿ ಡಿಲೇ ಆಗ್ತಾ ಇರುತ್ತೆ ಅಂದ್ಕೊಂಡು ಸುಮ್ಮನೆ ಅದೇ. ಆಮೇಲೆ 23ಗೆ ಚೆಕ್ ಮಾಡಿದೆ, ಆವಾಗ ಕೂಡ ಆ್ಯಡ್ಸೆನ್ಸಲ್ಲಿ ಡಾಲರ್ ತೋರಿಸ್ತಾ ಇತ್ತು. ಆದರೆ 24ಗೆ ಡೈರೆಕ್ಟಾಗಿ ಅಮೌಂಟು ನಮ್ಮ ಅಕೌಂಟಿಗೆ ಕ್ರೆಡಿಟ್ ಆಯಿತು. ಫ್ರೆಂಡ್ಸ್, ಆವಾಗ ದುಡ್ಡು ಬಂದುಬಿಡ್ತು. ಆದರೆ ಒಂದೊಂದು ಬಾರಿ ಈ ರೀತಿಯೂ ಆಗ್ತಾ ಇರುತ್ತೆ. ಫ್ರೆಂಡ್ಸ್, ಭಾಳಷ್ಟು ಬಾರಿ ಈ ರೀತಿ ಆಗಲ್ಲ, ಆದರೆ ಕರೆಕ್ಟಾಗಿ 21ಗೆ ರಿಲೀಸ್ ಆಗುತ್ತೆ, ಮತ್ತು 24, 25, 26 ಈ ರೀತಿ ಆ ಡೇಟ್ಗೆ ಬ್ಯಾಂಕ್ ಅಕೌಂಟ್ಗೆ ಜಮಾ ಆಗುತ್ತೆ. ಆದರೆ ಈ ಒಂದು ಥರ್ಡ್ ಪೇಮೆಂಟ್ಗೆ ಈ ರೀತಿ ಆಯಿತು. ನನಗೆ 23ಗೆ ಚೆಕ್ ಮಾಡಿದ್ರು ಕೂಡ ಆ್ಯಡ್ಸೆನ್ಸಲ್ಲಿ ಇತ್ತು, ಆದರೆ 24ಗೆ ಅಮೌಂಟು ನಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಯಿತು. ಫ್ರೆಂಡ್ಸ್, ನಿಮಗೆ ಪ್ರೂಫ್ ತೋರಿಸ್ತೀನಿ. ಇಲ್ಲಿ ನೋಡ್ತಾ ಇದ್ರೆ ಅಕೌಂಟ್ ನಂಬರ್ ಇದೆ, ಕ್ರೆಡಿಟೆಡ್ ಬೈ ಅಮೌಂಟ್ ಇದೆ, ಟೋಟಲ್ ಬ್ಯಾಲೆನ್ಸ್ ಅಮೌಂಟ್ ತೋರಿಸಬಾರ್ದು ಅಂತೇಳಿ ಏನೋ ರೂಲ್ ಇದೆ, ಅದಕ್ಕೋಸ್ಕರ ನಿಮಗೆ ತೋರಿಸ್ತಾ ಇಲ್ಲ. ಇಲ್ಲಿ ನೋಡ್ತಾ ಇದ್ರೆ 24th ಆಗಸ್ಟ್ 7:23 PM ಅಮೌಂಟ್ ಕ್ರೆಡಿಟ್ ಆಗಿದೆ. ಫ್ರೆಂಡ್ಸ್, ಅಕೌಂಟ್ಗೆ ಈ ರೀತಿ ಜಮಾ ಆಗಿದೆ, ಅಂದರೆ ಬೇಗ ಜಮಾ ಆಗಿದೆ. ಫ್ರೆಂಡ್ಸ್, ಈ ರೀತಿ ಕೂಡ ಆಗ್ತಾ ಇರುತ್ತೆ ಒಂದೊಂದು ಬಾರಿ, ಭಾಳಷ್ಟು ಬಾರಿ ಈ ರೀತಿ ಆಗಲ್ಲ. ನನಗೆ ಕಾಮನ್ ಆಗಿ 29, 28 2ನೇ ತಾರೀಕು ತನಕ ಕ್ರೆಡಿಟ್ ಆಗ್ತಾಯಿತ್ತು. ಈ ಬಾರಿ ಬೇಗ ಅಮೌಂಟು ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಿದೆ. ಫ್ರೆಂಡ್ಸ್, ಈ ರೀತಿ ಆಗ್ತಾ ಇರುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ, ಇನ್ಫಾರ್ಮೇಷನ್ ಎಲ್ಲ ಚೆನ್ನಾಗಿ ಅನಿಸಿದೆ ಅನ್ಕೋತೀನಿ. ಇಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ, ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.